ಅಂಥ ಜಾತಿ ಕೆಲಸ ಆಗಿರ್ಬೋದು, ಹೇಳಕ್ಕೆ ಬರಲ್ಲ ಜಾಟ್ರದ್ದು. ಲಾರ್ಜ್ಲಿ ಜಾತಿ ವರ್ಕ್ ಆಗಲ್ಲ, ಆದರೆ ಪ್ರದೇಶಗಳು ವರ್ಕ್ ಆಗುತ್ತೆ. ಹರಿಯಾಣ ಭಾಗದಿಂದ ಬಂದವರು ಅಂದರೆ ಈ ಪೂರ್ವಾಂಚಲಿಗಳು ಅಂತಾರಲ್ಲ, ಡೆಲ್ಲಿ ನಾರ್ತ್ಗೆ ಈಸ್ಟ್ ಭಾಗ, ಅದು ನಾರ್ತ್ ಈಸ್ಟ್ ಅಲ್ಲಿ ನಾರ್ತ್ ಈಸ್ಟ್ ಅಂದ್ರೆ ನಾರ್ತ್ ಈಸ್ಟ್ ಅಲ್ಲ, ದೆಹಲಿಯ ನಾರ್ತ್ ಈಸ್ಟ್. ಅವ್ರಿಗೆ ಅವರು ಒಂದಾಗಿರ್ಬೋದು, ಈ ಸರಿ ಆಗಿರ್ಬೋದು ಪ್ರದೇಶವಾರು. ವೆಸ್ಟ್ ಅಲ್ಲೂ ಕೂಡ ಪಶ್ಚಿಮ ಭಾಗದಲ್ಲೂ ಪೂರ್ವಾಂಚಲಿಗಳಿದೆ. ಭಾಷಾವಾರು ಸ್ವಲ್ಪ ಸ್ವಲ್ಪ ಒಂದಾಗ್ತಾರೆ. ತೆಲುಗರು, ಕನ್ನಡದವರು, ತಮಿಳ್ನವರು, ಮಲಯಾಳಿಗಳು ಅಂದ್ಕೊಂಡು ಸೌತ್ ಭಾಳ ಪಾಪ್ಯುಲೇಷನ್ ಇದೆ, ಒಂದಾಗ್ತಾ ಇರ್ಬೇಕಾದ್ರೆ ಕೆಲವು ಕ್ಷೇತ್ರಗಳಲ್ಲಿ. ನಾನು ಹೇಳೋದು ಜಾತಿ ಕಡಿಮೆ, ಕ್ಲಾಸಲ್ಲಿ ಆಗ್ತಾರೆ. ಜುಗ್ಗಿಗಳಲ್ಲಿ, ಜೋಪಡಿಗಳಲ್ಲಿರೋರು, ಮಿಡ್ಲ್ ಕ್ಲಾಸಲ್ಲಿರೋರು, ಸಿಕ್ಕಾಪಟ್ಟೆ ಸಿರಿವಂತ ವರ್ಗ. ಇಲ್ಲಿ ಶೋಕಿಲಾಲ್ರ ಊರದು. ಸಿಖ್ ಸಮುದಾಯ ಕೂಡ ಒಂದಾಗ್ತಾರೆ ಅವ್ರು ಬೇಕಾರೆ. ಇಲ್ಲಿ ಬೇಸಿಕಲಿ ಶೋಕಿಲಾಲ್ರು. ಹೌದು, ಅವ್ರೇನು ಕಡಿಮೆ ಶೋಕಿಲಾಲ್ರು ಅನ್ಕೋಬೇಡಿ ನೀವು. ಬಟ್ಟೆ ವಿಚಾರದಲ್ಲೆಲ್ಲ ಭಾಳ ಶೋಕಿಲಾಲ್ರು ಅವರು. ಹಂಗಾಗಿ ಆ ಶೋಕಿಲಾಲ್ರು ಸಿರಿವಂತರದ್ದೆಲ್ಲ ಒಂದಾಗ್ತಾ ಇರ್ಬೇಕಾರೆ. ಈ ಸರಿ ಎಲ್ಲ ಒಂದಾಗಿದ್ದಾರೆ, ಎಲ್ಲರೂ ಮನೆಗೆ ಕಳಿಸಿದ್ದಾರೆ ಆಮ್ ಆದ್ಮಿ. ಯಾಕಾಯಿತು ಆಮ್ ಆದ್ಮಿ ಪಕ್ಷನ ಈ ರೀತಿ ಮನೆಗೆ ಕಳಿಸ್ಬೇಕಾದಂಥ ಅನಿವಾರ್ಯತೆ? CM ಕಾರಣ, ಆವತ್ತಿನ CM ಹಿಂದೆ. ಆಮ್ ಆದ್ಮಿ ಪಕ್ಷ ಅಂದರೆ ಅರವಿಂದ್ ಕೇಜ್ರಿವಾಲ್, ಭಾರತೀಯ ಜನತಾ ಪಕ್ಷ ಅಂದರೆ ನರೇಂದ್ರ ಮೋದಿ ಅಷ್ಟೇ. ನಾಳೆ ನರೇಂದ್ರ ಮೋದಿ ಯಾಮಾರಿದ್ರೆ, ಎಡವಿದ್ರೆ BJP ಹಂಗೆ ಪಟ 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 ಊರುಳು ಬಿಡುತ್ತೆ. ವ್ಯಕ್ತಿಯ ಮೇಲೆ ಹೋದರೆ ಇದೇ ಪರಿಸ್ಥಿತಿ. ಅಷ್ಟೇ ಅಲ್ಲ, ವ್ಯಕ್ತಿ ನಡೆದುಕೊಳ್ಳುವ ರೀತಿ. ಆಪು ಹುಟ್ಟಿದ್ದಿದ್ದು ರಾಜಕೀಯ ಪಕ್ಷವಾಗಿ ಅಲ್ಲ, ಭ್ರಷ್ಟಾಚಾರದ ಹೋರಾಟ. ಆಪು ಹುಟ್ಟಿದ್ದಿದ್ದು ಭ್ರಷ್ಟತೆಯ ವಿರುದ್ಧ ಸಮರವನ್ನು ಸಾರಬೇಕಾದ ಒಂದು ಪ್ರಯೋಗದ ರೂಪದಲ್ಲಿ. ಲೋಕಪಾಲ್ ಬಿಲ್, ಆ ಪ್ರಯೋಗಕ್ಕೆ ಭಾರತದ ಜನ ಕಾಯ್ತಾ ಇದ್ರು. ಅವ್ರಿಗೆ ಆಲ್ಟರ್ನೇಟ್ ಪಾಲಿಟಿಕ್ಸ್ ಅನ್ನ ಮಾಡೋರು ಯಾರಾದರೂ ಇದಾರ ಅಂತ ಅಸಹಾಯಕತೆಯಲ್ಲಿದ್ದರು. ಆಗ ಇವ್ರು ಕಾಣಿಸಿದ್ರು, ಇವರ ಕೈಯನ್ನು ಹಿಡಿದ್ರು. ಯಾಕಂದರೆ ಇವರು ಆ ಆಲ್ಟರ್ನೇಟ್ ಪಾಲಿಟಿಕ್ಸ್ ಅನ್ನು ತರ್ತಾರೆ ಅಂತ. ಆದರೆ ಆಪ್ ಮಾಡಿದ್ದೇನು ಅಂದರೆ, ಎಲ್ಲ ರಾಜಕೀಯ ಸ್ಥಾಪಿತ ಪಕ್ಷಗಳ ರೀತಿ ತಾನೂ ಒಂದು ಪಕ್ಷ ಆಗೋಯ್ತು. ಯಾವ ಭ್ರಷ್ಟತೆಯ ವಿರುದ್ಧ ಹೋರಾಡ್ತೀವಿ ಅಂತ ಬಂದರೋ ಅವರೇ ಭ್ರಷ್ಟತೆಯ ಆರೋಪಗಳಿಗೆ ಗುರಿಯಾಗಬೇಕಾಗಿ ಬಂತು, ಭಾಳ ತೀವ್ರವಾಗಿ, ಆಳವಾಗಿ. ಯಾವ ಸರಳ ಜೀವನಕ್ಕೆ ಕಟಿಬದ್ಧರಾಗಿ ಬರ್ತೀವಿ ಅಂದ್ಕೊಂಡಿದ್ರೋ ಎಲ್ಲರೂ ಸಿರಿವಂತಿಕೆಯ ಶೋಕಿಲಾಲರ ಜೀವನಕ್ಕೆ ಸರೆಂಡರ್ ಆಗಿಬಿಟ್ರು. ಯಾರು ಜನರ ಜೊತೆಯಲ್ಲಿ ಇರ್ತೀವಿ ಅಂತ ಬಂದರೋ ಅವರು ತಿರುಗಾಟ ಮಾಡಿಕೊಂಡು, ಆಟ ಆಡಿಕೊಂಡು, ಪೋಸ್ಟ್ ಕೊಟ್ಕೊಂಡು ತಿರುಗಾಡ್ಬಿಟ್ರು, ಜೈಲ್ಗಳಿಗೆ ಹೋಗ್ಬಿಟ್ರು. ಇದೆಲ್ಲದರ ಪರಿಣಾಮ ಜನ ರೋಸಿ ಹೋಗಿ ಇವ್ರನ್ನ ಬಿಸಾಕ್ಬಿಟ್ರು ಆಚೆಗೆ. ಇವತ್ತು ಸೋತಿದ್ದಿದ್ದು ಭಾರತದ ಹೊಸ ಪ್ರಜಾಪ್ರಭುತ್ವದಲ್ಲಿ ಆಗಬೇಕಾಗಿದ್ದ ಎಕ್ಸ್ಪೆರಿಮೆಂಟ್ ಇವತ್ತು ಸೋತಿದ್ದಿದ್ದು ಆಪಲ್ಲ. ಆಪಲ್ಲ ಇವತ್ತು ಸೋತಿದ್ದಿದ್ದು ಆ ಎಕ್ಸ್ಪೆರಿಮೆಂಟು. ಇನ್ನೊಂದ್ಸರಿ ಆ ಎಕ್ಸ್ಪೆರಿಮೆಂಟ್ ಆಗಲ್ಲ. ಇನ್ನೊಂದ್ಸರಿ ಅಣ್ಣಾ ಹಜಾರೆ ಮೂಮೆಂಟನ್ನು ಮಾಡೋಕ್ಕೆ ಸುಲಭ ಅಲ್ಲ, ಅದು ಆಗಲ್ಲ. ಇನ್ನೊಂದ್ಸರಿ ಮಾಡಿದ್ರೆ ಜನ ನಂಬಲ್ಲ. ಯಾವನು ಯಾವ ರೀತಿ ಇರಬೇಕು ಆ ರೀತಿ ಇರಬೇಕು. ಸಿದ್ದರಾಮಯ್ಯ ಸಮಾಜವಾದಿ ಅಂತ ಕರ್ಕೊಳ್ಳೋದಾದ್ರೆ ಸಮಾಜವಾದದ ಎಲ್ಲ ಮೈಯಲ್ಲಿ ಮೈಗೂಡಿಸ್ಕೋಬೇಕು. ಅಲ್ಲ ಬೂಟ್ ಅಲ್ಲ. ಲೆಟ್ ಸಿದ್ದರಾಮಯ್ಯ ಅಂಡರ್ಸ್ಟ್ಯಾಂಡ್ ದಿಸ್. ಯಾಕಂದ್ರೆ ಜನ ಅದನ್ನು ಒಪ್ಪಲ್ಲ, ನಿರೀಕ್ಷೆ ಮಾಡಲ್ಲ. ಅದನ್ನೇ ಶೋಕಿಲಾಲ ಮಾಡದೆ ಹೋದ್ರೆ ಏನು ಸಾರ್ ಜಿಪಣ ಆಗ್ಬಿಟ್ಟ ಇತ್ತೀಚೆಗೆ ಅಂತಾರೆ. ಇವ್ರು ಮಾಡಿದ್ರೆ ಏನು ಸರ್ ಈ ಪಾರ್ಟಿ ಶೋಕಿಲಾಲ ಆಗ್ಬಿಟ್ಟ ಅಂತಾರೆ. ರಿಯಲ್ ಎಸ್ಟೇಟ್ದು ಭಾಳ ಸರಿ ಎಕ್ಸ್ಪೆರಿಮೆಂಟ್ ಕೊಡ್ತೀನಿ ನಾನು. ಎಕ್ಸಾಂಪಲ್, 10 ಎಕರೆ ಜಾಗ ತೊಗೊಳಕ್ಕೆ ಮಾರುತಿ 800 ಕಾರಲ್ಲಿ ಹೋದರೆ ಮಾರೋನು ಮಾರಲ್ಲ, ಸಾರ್ ಲಾಡ್ಕಾಸಿ ಕಾರಲ್ಲಿ ಬಂದವನೇ 10 ಎಕರೆ ತಗೋತಾನಂತೆ ಅಂತ. ಅದೇ ಕಳ್ಳ ದಗಾಕೋರ ಬಾಡಿಗೆ ಮರ್ಸಿಡೀಸ್ ಬೆನ್ಸ್ ತಗೊಂಡು ಹೋಯ್ತಾನೆ, ದೊಡ್ಡ ಪಾರ್ಟಿ ಸಾರ್. ಎಲ್ಲ ವೃತ್ತಿಗಳಿಗೆ ಲಕ್ಷಣಗಳಿವೆ. ಆ ಲಕ್ಷಣಗಳನ್ನು ಪರಿಪಾಲನೆ ಮಾಡದೇ ಇದ್ದರೆ ಏನಾಗತ್ತೆ ಅಂದರೆ ಕೇಜ್ರಿವಾಲ್ ಆಗತ್ತೆ, ಆಪ್ ಆಗತ್ತೆ. ಅದನ್ನು ಪಾಲನೆ ಮಾಡಬೇಕು. ಯಾಕೆ ಗಾಂಧೀಜಿಯನ್ನು ಕೊನೆ ಕ್ಷಣದವರೆಗೆ ಜನ ಒಪ್ಪಿದ್ರು ಅಂದರೆ ಅವರ ನಡವಳಿಕೆಗಳು ಮತ್ತು ಜೀವನ ಕ್ರಮದಲ್ಲಿ ಹೇಳಿದ್ದನ್ನು ಪಾಲನೆ ಮಾಡಿದ್ರು. ಸರಳ ಜೀವನದ ವಿಚಾರದಲ್ಲಿ, ಭ್ರಷ್ಟತೆ ವಿಚಾರದಲ್ಲಿ ನಿಮ್ಮ ಥರ ಅಲ್ಲ. ಅದಕ್ಕೆ ಇವತ್ತು ಆಗಿದ್ದಿದ್ದು, ಇವತ್ತು ಸೋತಿದ್ದಿದ್ದು ಅದು. ನಮ್ಮ ಮೇಲಿದ್ದ ಆರೋಪ ಇದು ರಾಜಕೀಯ ಪಿತೂರಿ ಅಂತಾನೆ ಹೇಳ್ಕೊಂಡ್ ಬಂದಿದ್ರು. ಈಗಲೂ ಅದನ್ನ ಹೇಳಕ್ ಅವಕಾಶ ಯಾಕ್ರಿ ಕೊಟ್ರಿ? ಯಾಕೆ ಕೊಟ್ರಿ? ಯಾಕೆ ಸತ್ರಿ? ಒಳ್ಳೆ ಕಚಡಗಳ ಥರ ಎಲ್ಲ ಸವಲತ್ತುಗಳು ಸೌಲಭ್ಯಗಳನ್ನು ಒಬ್ಬ ಮಂತ್ರಿಯಾಗಿ ಅನುಭವಿಸೋಕ್ಕೆ. ಚಾರ್ಟರ್ಡ್ ಫ್ಲೈಟಲ್ಲಿ ಟ್ರಾವೆಲಿಂಗ್ ಅಂತೆ,
ರೇಂಜ್ ರೋವರ್ ಕಾರ್ಗಳಂತೆ, 30 ಕೋಟಿ ರೂಪಾಯಿದಲ್ಲಿ ಶೀಶ್ ಮಹಲ್ ಶೀಶ್ ಮಹಲ್ ಅಂತೆ, 30 ಕೋಟಿ. ಅಲ್ಲಿ 10 ಲಕ್ಷನೋ 16 ಲಕ್ಷದಲ್ಲೋ ಜಕೂಜಿ ಅಂತೆ, 4 ಲಕ್ಷಕ್ಕೋ 6 ಲಕ್ಷಕ್ಕೋ ಟಾಯ್ಲೆಟ್ ಅಲ್ಲಿರುವಂಥ ಇದಂತೆ, ಕಮೋಡ್ ಅಂತೆ. ವಾಟ್ ಡಿಡ್ ಯು ಡೂ? ಯು ಕಿಲ್ಡ್. ಇವತ್ತು ಕೇಜ್ರಿವಾಲ್ ಶುಡ್ ಬಿ ಅಕ್ಯೂಸ್ಡ್ ಆಫ್ ದ್ಯಾಟ್. ಏನಂದರೆ ಯು ಆರ್ ಎ ಮರ್ಡರರ್ ಆಫ್ ಎ ಡ್ರೀಮ್, ಎ ನ್ಯೂ ಡ್ರೀಮ್ ಆಫ್ ಇಂಡಿಯಾ. ಸೋಲ್ಸಿದ್ದು ಸಾಯಿಸಿದ್ದು ಇವತ್ತು ಅದನ್ನು. ಎಸ್.